ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದು ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿದೆ. ಪಾಕಿಸ್ತಾನವಂತೂ ಈ ಯುದ್ಧವನ್ನು ಓಪನ್ ವಾರ್ ಅಂತ ಘೋಷಣೆ ಮಾಡಿದೆ. ಇದರ ನಡುವೆಯೇ ಅತ್ತ ಕಡೆಯಲ್ಲಿ ಇಸ್ರೇಲ್ ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ಮಾಡಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಭಾರೀ ಪ್ರಮಾಣದಲ್ಲಿ ಸ್ಫೋಟಗಳು ಸಂಭವಿಸಿದೆ. ಇಸ್ರೇಲ್ ಇದನ್ನು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದೆ. ನಾವು ಪ್ರಿಯಂಪ್ಟಿವ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ. ಅಂದರೆ ಮುಂದೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ನಾವೇ ಅವ್ರಿಗೆ ಹೊಡಿತೀವಿ ಅಂತ ಇಸ್ರೇಲ್ ಈ ದಾಳಿಯನ್ನು ಆರಂಭಿಸಿದೆ. ಇದರ ಅರ್ಥ ಏನು ಕೇಳಿದ್ರೆ, ಇಸ್ರೇಲ್ ಇರಾನ್ ನಡುವೆ ಮತ್ತೆ ಯುದ್ಧ ಶುರುವಾಗಿದೆ. ಇದು ಇಸ್ರೇಲ್ ಮತ್ತು ಇರಾನ್ ನಡುವೆ ಆರಂಭವಾದಂಥ ಯುದ್ಧ ಅಲ್ಲ. ಇದರಲ್ಲಿ US ಮೈನ್ ಪಾರ್ಟ್ನರ್. ಅತ್ತ ಕಡೆಯಲ್ಲಿ ಟ್ರಂಪ್ ಕೂಡ ಬಹಳ ದೊಡ್ಡ ಘೋಷಣೆಯನ್ನೇ ಮಾಡಿದ್ದಾರೆ. ನಾನು ಕಳೆದ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾನೆ ಬಂದಿದ್ದೀನಿ, ಇರಾನ್ ಮೇಲೆ ಖಂಡಿತವಾಗ್ಲೂ ಕೂಡ ಯುದ್ಧ ಆಗುತ್ತೆ. ಈ ಯುದ್ಧ ಆಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆ ಅಂತಂದರೆ ಆ ಪ್ರಮಾಣದಲ್ಲಿ ಅಮೆರಿಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇತ್ತು. ಆದರೆ ಅಚ್ಚರಿ ಎಂಬಂತೆ ಇಸ್ರೇಲ್ ಈಗ ದಾಳಿಯನ್ನು ಮೊದಲಿಗೆ ಆರಂಭಿಸಿದೆ. ಹಾಗಾದರೆ ಇಸ್ರೇಲ್ ಯಾಕೋಸ್ಕರವಾಗಿ ದಾಳಿಯನ್ನು ಆರಂಭಿಸಿತು? ಮುಂದೆ ಇಸ್ರೇಲೇ ಈ ಯುದ್ಧವನ್ನು ಕಂಟಿನ್ಯೂ ಮಾಡುತ್ತಾ? ಇರಾನ್ ಪ್ರತಿ ದಾಳಿ ಯಾವ ರೀತಿಯಾಗಿರುತ್ತೆ? ಇಸ್ರೇಲ್ ತನ್ನ ಜನರಿಗೆ ಈಗ ಏನನ್ನ ಸೂಚನೆ ಕೊಟ್ಟಿದೆ? ಈ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮುಂದಿನ ಕೆಲ ದಿನಗಳ ಕಾಲ ಇಡೀ ವಿಶ್ವ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾದಂತಹ ವಿಚಾರ. ಅಂತಹ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2025ರಲ್ಲೇ ಇಸ್ರೇಲ್ ಒಂದು ಗುರಿಯನ್ನು ಇಟ್ಟುಕೊಂಡು ಇರಾನ್ ಮೇಲೆ ದಾಳಿಯನ್ನು ಆರಂಭಿಸಿತ್ತು. ಆದರೆ ಆ ಗುರಿಯನ್ನು ತಲುಪೋದಕ್ಕೆ USನ ಸಹಕಾರ ಇರಲಿಲ್ಲ. ಮಧ್ಯದಲ್ಲೇ ಟ್ರಂಪ್ ಡ್ರಾಮಾ ಮಾಡಿಬಿಟ್ರು. 12 ದಿನ ಯುದ್ಧ ಆಗ್ತಿದ್ದ ಹಾಗೆ ಆ ಯುದ್ಧಕ್ಕೆ ಅಂತ್ಯ ಹಾಡಬೇಕಾದಂತಹ ಪರಿಸ್ಥಿತಿ ಬಂತು. ಆಪರೇಷನ್ ರೈಸಿಂಗ್ ಲಯನ್ ಅಂದರೆ ಪುನಃ ಇರಾನ್ನಲ್ಲಿ ಶಾಗಳ ಆಡಳಿತವನ್ನು ತರಬೇಕು ಅಂತ ಇಸ್ರೇಲ್ ಏನು ಹೊರಟಿತ್ತಲ್ಲ, ಅದಕ್ಕೆ ಹಿನ್ನಡೆ ಆಯಿತು. ಆದರೆ ಮಿತ್ರರೇ, ಆ ಯುದ್ಧ ವಿರಾಮ ಆಗಿತ್ತಲ್ಲ, ಆ ಸಂದರ್ಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ. ಈ ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಕೇವಲ ತಾತ್ಕಾಲಿಕ ಯುದ್ಧ ವಿರಾಮ ಅಷ್ಟೇ. ಮುಂದಿನ ದಿನಗಳಲ್ಲಿ ಯಾರು ಬಿಟ್ಟರೂ ಕೂಡ ಇಸ್ರೇಲ್ ಮಾತ್ರ ಬಿಡುವ ಮಾತೇ ಇಲ್ಲ. ಅವರು ಸ್ಪಷ್ಟ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಅಂತ ನಿಮಗೆ ತಿಳಿಸಿದ್ದೆ. ಮಿತ್ರರೇ, ಈ ಹೋರಾಟ ಇವತ್ತು ನಿನ್ನೆಯದ್ದಲ್ಲ. ಇಸ್ರೇಲ್ ಬಹಳ ಹಿಂದಿನಿಂದಲೂ ಕೂಡ ಇರಾನನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇದೇ ಬೆಂಜಮಿನ್ ನೆತನ್ಯಾಹು 1990ರ ದಶಕದಿಂದಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕಾಗೆ ಎಚ್ಚರಿಸುತ್ತಲೇ ಬಂದಿದ್ದಾರೆ. ನಮ್ಮ ಮುಂದಿನ ಪೀಳಿಗೆ ನ್ಯೂಕ್ಲಿಯರ್ ಇರಾನನ್ನು ಎದುರಿಸಬೇಕಾಗಿ ಬರಬಹುದು. ಅದರಿಂದ ನೇರವಾಗಿ ಥ್ರೆಟ್ ಇರುವಂತಹದ್ದು ಒಂದು ಇಸ್ರೇಲ್, ಇನ್ನೊಂದು ಕಡೆಯಲ್ಲಿ ಅಮೆರಿಕ. ಹೀಗಂತ ಅಮೆರಿಕದ ಸಂಸತ್ನಲ್ಲೇ ನಿಂತ್ಕೊಂಡು ಅಮೆರಿಕವನ್ನ ಎಚ್ಚರಿಸುವಂತಹ ಕೆಲಸವನ್ನೂ ಕೂಡ ನೆತನ್ಯಾಹು ಮಾಡಿದ್ರು. ಅಂದ್ರೆ ಅವರ ಗೋಲ್ ಬಹಳ ಕ್ಲಿಯರ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಬಾರದು. ಇರಾನನ್ನ ತಡೆಯೋದಕ್ಕಿರುವಂತಹ ಒಂದೇ ಒಂದು ಆಪ್ಷನ್ ಏನು ಕೇಳಿದ್ರೆ, ಇರಾನನ್ನ ಆಳ್ತಾ ಇರುವಂತಹ ಅಯತುಲ್ಲಾ ಅಲಿ ಖಮಿನೈ ರೆಜಿಮ್ ಏನಿದೆ ಅದನ್ನ ಕೊನೆಗೊಳಿಸಬೇಕು. ಅಲ್ಲಿ ಪ್ರೋ US ಗವರ್ನಮೆಂಟ್ ಅನ್ನು ಸ್ಥಾಪನೆ ಮಾಡಬೇಕು. ಇದಾಗಿದ್ದೇ ಆದ್ರೆ ಇರಾನನ್ನ ತಡಿಬಹುದು. ಇಲ್ಲದೆ ಹೋದ್ರೆ ಇರಾನನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದು ಇಸ್ರೇಲ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರು ಬಹಳಷ್ಟು ಸ್ಟಡಿ ಮಾಡಿದ್ದಾರೆ. ಇಸ್ರೇಲ್ನ ಮೊಸಾದ್ಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಇರಾನ್ ಬಳಿಯಲ್ಲಿ ಹೈಲಿ ಎನ್ರಿಚ್ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಗಳಿದ್ದಾವೆ. ಅದು ಯಾವ ಗ್ರೇಡ್ನಲ್ಲಿದೆ ಅಂತಂದ್ರೆ ವೆಪನ್ ಗ್ರೇಡ್ನಲ್ಲಿದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ನ್ಯೂಕ್ಲಿಯರ್ ಪ್ರಯೋಗವನ್ನು ಮಾಡಿಬಿಡಬಹುದು. ಅವರೊಂದು ಟೆಸ್ಟ್ ಮಾಡಬಹುದು. ಅದನ್ನು ಅವರು ಅಂಡರ್ಗ್ರೌಂಡ್ನಲ್ಲಿ ಟೆಸ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಮೇಲೆ ಟೆಸ್ಟ್ ಮಾಡಿದ್ರೆ ಏನು ಮಾಡ್ತೀರಿ? ಈ ಭಯ ಇಸ್ರೇಲ್ಗೆ ಇದ್ದೇ ಇದೆ. ಅದಕ್ಕೋಸ್ಕರವಾಗಿ ಅವರು ಸಣ್ಣ ರಿಸ್ಕ್ ಅನ್ನು ಕೂಡ ಯಾವತ್ತೂ ಸಹ ಅಪ್ಪಿತಪ್ಪಿಯೂ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಅವತ್ತು ಯುದ್ಧ ನಿಂತಾಗಲೇ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ, ಈ ಯುದ್ಧ ಪುನರಾರಂಭಗೊಳ್ಳುತ್ತೆ ಅಂತ. ಮಿತ್ರರೇ, ಸದ್ಯದ ಪರಿಸ್ಥಿತಿ ಏನಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅಮೆರಿಕ ತನ್ನ ಅರ್ಮಾಡಾಗಳನ್ನು ಇರಾನ್ನತ್ತ ಕಳುಹಿಸಿ ಕೊಡ್ತಾ ಇತ್ತು. ಅಮೆರಿಕ ತನ್ನ ನೇವಿಯನ್ನು ಬಳಸಿಕೊಂಡು ಇರಾನ್ ಮೇಲೆ ಯುದ್ಧ ಮಾಡುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಆದರೆ ಬ್ಯಾಕ್ ಚಾನಲ್ನಲ್ಲಿ ಮಾತುಕತೆ ಕೂಡ ನಡೀತಾ ಇತ್ತು. ಅದೂ ಸಹ ಅಮೆರಿಕ ಮಾಡ್ತಾ ಇರುವಂತಹ ನಾಟಕ ಅಂತ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಯಾಕೆ ಗೊತ್ತಾ? ನಾವು ಏಕಾಏಕಿಯಾಗಿ ಯುದ್ಧ ಮಾಡಿದ್ದೆ ಆದರೆ ಜಗತ್ತು ನಾಳೆ ನಮ್ಮನ್ನು ಪ್ರಶ್ನಿಸುತ್ತೆ. ಇರಾನ್ ಸರ್ಕಾರದ ಮೇಲೆ ಇಂಟರ್ನ್ಯಾಷನಲ್ ಕಾನೂನುಗಳನ್ನು ಉಲ್ಲಂಘಿಸಿ ಅಮೆರಿಕ ದಾಳಿ ಮಾಡ್ತು ಅಂತ. ಅದಕ್ಕೆ ಅಮೆರಿಕ ಏನ್ ಪ್ಲಾನ್ ಮಾಡ್ತು? ಮಾತುಕತೆ ಮಾಡೋದಕ್ಕೆ ಯತ್ನ ಮಾಡ್ತು. ಇನ್ನಿಲ್ಲದಂತಹ ಷರತ್ತುಗಳನ್ನು ಇರಾನ್ಗೆ ವಿಧಿಸ್ತು. ಆ ಷರತ್ತುಗಳನ್ನು ಇರಾನ್ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂತಹ ವಿಚಾರ ಅಮೆರಿಕ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇದೇ ಕಾರಣದಿಂದಾಗಿ ಈ ಮಾತುಕತೆಯ ಡ್ರಾಮಾವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಇಸ್ರೇಲ್ ಈಗ ಇರಾನ್ ಮೇಲೆ ಬಹಳ ಗಂಭೀರ ಸ್ವರೂಪದ ಅಟ್ಯಾಕ್ ಮಾಡಿದೆ. ಇರಾನ್ನ ರಾಜಧಾನಿ ಟೆಹರಾನನ್ನೇ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಅನೇಕ ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ. ಪಿನ್ ಪಾಯಿಂಟ್ ಅಕ್ಯುರೇಸಿಯಲ್ಲಿ ದಾಳಿ ಮಾಡಲಾಗಿದೆ. ಅಂದರೆ ಇರಾನ್ನಲ್ಲಿರುವಂತಹ ಪ್ರಮುಖ ಸೇನಾ ಕಟ್ಟಡಗಳೇನಿದ್ದಾವೆ, ಇರಾನ್ನ ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿದಂತಹ ಕಚೇರಿಗಳೇನಿದ್ದಾವೆ, ಅವುಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಈ ದಾಳಿ ಆದ ಬಳಿಕ ಇಸ್ರೇಲ್ ತನ್ನ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ.
ನಾವು ಮಾಡಿರುವಂಥದ್ದು ಪ್ರಿಯಂಪ್ಟಿವ್ ಸ್ಟ್ರೈಕ್. ಯಾಕೋಸ್ಕರವಾಗಿ ಈ ಸ್ಟ್ರೈಕ್ ಮಾಡಿದ್ದೀವಿ ಅಂತಂದರೆ ಇರಾನ್ ಬಹಳ ದೊಡ್ಡ ಯುದ್ಧಕ್ಕೆ ಪ್ರಿಪೇರ್ ಆಗ್ತಾ ಇದೆ. ಅವರ ಬಳಿಯಲ್ಲಿ ಸಾಕಷ್ಟು ಅತ್ಯಾಧುನಿಕವಾದಂಥ ಮಿಸೈಲ್ಗಳು ಕೂಡ ತಯಾರಾಗಿದ್ದಾವೆ. ಅವುಗಳು ನಮ್ಮ ಮೇಲೆ ಹಾರೋದಕ್ಕೆ ಮುಂಚಿತವಾಗಿ ನಾವು ಅವರ ಮೇಲೆ ದಾಳಿಯನ್ನು ಆರಂಭಿಸಿದ್ದೀವಿ. ಇದು ಪ್ರಿಯಂಪ್ಟಿವ್ ಸ್ಟ್ರೈಕ್. ಹೀಗಾಗಿ ಮುಂದಿನ ಕೆಲ ಗಂಟೆಗಳ ಕಾಲದಲ್ಲಿ ಇರಾನ್ ಕೂಡ ರಿಟಾಲಿಯೇಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಕಾರಣದಿಂದ ಇಡೀ ದೇಶ ಬಹಳ ಎಚ್ಚರದಿಂದಿರಬೇಕು, ಸುರಕ್ಷಿತ ಜಾಗಗಳಲ್ಲಿರಬೇಕು. ಸೈರನ್ ಆದರೆ ಅಂಡರ್ಗ್ರೌಂಡ್ನಲ್ಲಿರುವಂತಹ ಬಂಕರ್ಗಳನ್ನು ಸೇರ್ಕೊಳ್ಬೇಕು ಅಂತ ಇಸ್ರೇಲ್ ತನ್ನ ಜನರಿಗೆ ಸೂಚನೆಯನ್ನು ಕೊಟ್ಟಿದೆ. ಇದನ್ನ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಸಹಜ ಪ್ರಶ್ನೆ ಬಂದೇ ಬಂದಿರುತ್ತೆ. ಈಗ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದ್ದಿದ್ದು ಅಮೆರಿಕ, ಇಸ್ರೇಲ್ ಯಾಕೆ ಯುದ್ಧವನ್ನು ಆರಂಭಿಸಬೇಕು? ಇದೇನೋ ಹೊಸದಾಗಿ ಪ್ಲಾನ್ ಮಾಡದಂತಿದೆ ಅಂತ ಅನ್ಸುತ್ತಲ್ವಾ? ಮಿತ್ರರೇ, ಯಾವತ್ತೂ ಕೂಡ ಇಸ್ರೇಲ್ ಒಂದು ಹೆಜ್ಜೆಯನ್ನು ಮುಂದಿಡುತ್ತೆ. ಅವರೇನು ಹಿಂದೆ ಮುಂದೆ ಯೋಚಿಸೋದಿಲ್ಲ. ಅಮೆರಿಕದ ರೀತಿಯಲ್ಲಿ ಮೀನಾಮೇಷ ಎಣಿಸುವಂತಹ ಸ್ವಭಾವದ್ದೇ ಇಸ್ರೇಲ್ ಅಲ್ಲ. ಇದು ನಂಬರ್ 1. ಎರಡನೆಯದಾಗಿ, ಅಮೆರಿಕ ಯಾವತ್ತೂ ಕೂಡ ತಪ್ಪಿಗೆ ಸಿಕ್ಕಾಕೊಳ್ಳೋದಿಲ್ಲ. ಅವರು ಜಾಗತಿಕವಾಗಿ ನಾವು ಸತ್ಯ ಹರಿಶ್ಚಂದ್ರರು ಅಂತ ಪೋಸ್ಟ್ ಕೊಡೋದಕ್ಕೆ ಸಾಕಷ್ಟು ಯತ್ನ ಮಾಡ್ತಾರೆ. ಆದರೆ ಇಸ್ರೇಲ್ಗೆ ಇದು ಡೂ ಆರ್ ಡೈ ಸಿಚುವೇಶನ್. ಒಮ್ಮೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಪವರ್ ಆಯಿತು ಅಂತಂದರೆ ಮೊದಲ ಟಾರ್ಗೆಟ್ ಆಗುವಂತಹದ್ದೇ ಇಸ್ರೇಲ್. ಅವರಿಗೆ ಅಸ್ತಿತ್ವದ ಪ್ರಶ್ನೆ ಆಗ್ಬಿಟ್ಟಿದೆ. ಅಮೆರಿಕಾಗೆ ಹಾಗೇನಿಲ್ಲ. ಇರಾನ್ ಬಳಿಯಲ್ಲಿ ಒಂದೆರಡು ನ್ಯೂಕ್ಲಿಯರ್ ಬಾಂಬ್ ತಯಾರಾದರೂ ಕೂಡ ಅಮೆರಿಕ ಎಲ್ಲೋ ದೂರದಲ್ಲಿದೆ. ಅಮೆರಿಕವನ್ನು ತಲುಪೋದಕ್ಕೆ ಇರಾನ್ಗೆ ಇನ್ನೂ ಅನೇಕ ದಶಕಗಳೇ ಬೇಕಾಗಬಹುದು. ಹೀಗಾಗಿ ಅಮೆರಿಕಾಗೆ ಅಷ್ಟೊಂದು ಆತುರತೆ ಇಲ್ಲ, ಇಸ್ರೇಲ್ಗೆ ಆತುರತೆ ಇದೆ. ಅದಕ್ಕೋಸ್ಕರವಾಗಿ ಅವರು ಮೊದಲಿಗೆ ದಾಳಿಯನ್ನು ಆರಂಭಿಸಿದ್ದಾರೆ. ವಿತೌಟ್ ಅಮೆರಿಕದ ಸಪೋರ್ಟ್ ಇಸ್ರೇಲ್ ಇರಾನ್ ಅನ್ನು ಎದುರಿಸೋದು ಕೂಡ ತುಂಬಾ ಕಷ್ಟ ಇದೆ. ಕೆಲವರಿಗೆ ಇದನ್ನು ಹೇಳಿದ್ರೆ ಆಶ್ಚರ್ಯ ಆಗಬಹುದು, ಕೆಲವರಿಗೆ ಸಿಟ್ಟು ಬರಬಹುದು. ಇಸ್ರೇಲ್ಗೆ ಅಂದ್ರಿ ಅವರ ತಾಕತ್ತನ್ನು ಈಗಾಗಲೇ ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ, ಇರಾನನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ವಾ ಅಂತ. ಮಿತ್ರರೇ, ಇಸ್ರೇಲ್ ಇರಾನನ್ನು ಸೋಲಿಸುವಂತಹ ಎಲ್ಲಾ ಕೆಪಾಸಿಟಿಯನ್ನು ಹೊಂದಿದೆ. ಆದರೆ ಇರಾನ್ ಮಾಡುವಂತಹ ಎಲ್ಲಾ ದಾಳಿಗಳನ್ನು ತಡೆಯುವಂತಹ ಸಾಮರ್ಥ್ಯ ಇದೆಯಲ್ಲ, ಅದು ಇಸ್ರೇಲ್ಗಿಲ್ಲ. ಅದಕ್ಕೆ ಅವರ ಭೌಗೋಳಿಕ ರಚನೆಯೇ ಕಾರಣ. ಇಸ್ರೇಲ್ ಬಹಳ ಪುಟ್ಟದಾದಂತಹ ದೇಶ. ಅವರ ಆರ್ಥಿಕತೆ ರನ್ ಆಗೋದು ಕೂಡ ಅಷ್ಟೇ ಪುಟ್ಟ ಪ್ರದೇಶದಲ್ಲಿ, ಅವರ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇರೋದು ಕೂಡ ಅಷ್ಟೇ ಪುಟ್ಟ ಪ್ರದೇಶದಲ್ಲಿ, ಹಾಗೆ ಅವರ ಟ್ರೇಡ್ ನಡೆಯುವಂತಹದ್ದು ಕೂಡ ಸೀಮಿತ ಪ್ರದೇಶದಲ್ಲೇ. ಅಷ್ಟೊಂದು ಕಿರಿದಾದಂತಹ ಪ್ರದೇಶದಲ್ಲಿ ಎಲ್ಲವುದನ್ನ ಇಟ್ಟುಕೊಂಡಿರುವಂತಹ ಇಸ್ರೇಲ್ಗೆ ಎಲ್ಲಾ ತನ್ನ ಆಸ್ತಿಗಳನ್ನು ರಕ್ಷಿಸಿಕೊಳ್ಳುವಂತಹದ್ದು ಸಣ್ಣ ವಿಚಾರ ಅಲ್ಲ. ಯಾಮಾರಿ ಒಂದು ಮಿಸೈಲ್ ಹಿಟ್ಟಾದರೂ ಕೂಡ ಇಸ್ರೇಲ್ಗೆ ಬಹಳ ದೊಡ್ಡ ನಷ್ಟ ಆಗುತ್ತೆ. ಅದರಿಂದ ಅವರು ಚೇತರಿಸಿಕೊಳ್ಳೋದಕ್ಕೆ ಬಹಳ ಕಾಲ ಬೇಕಾಗ್ಬಿಡುತ್ತೆ. ಹೀಗಾಗಿ ಅವರಿಗೆ ಅಮೆರಿಕದ ಒಪ್ಪಿಗೆ ಬೇಕೇ ಬೇಕು. ಅಮೆರಿಕ ಬೇಡವೇ ಬೇಡ ಅಂತಂದ್ರೆ ಯುದ್ಧ ನಿಲ್ಲಿಸೋದಕ್ಕೂ ಕೂಡ ಇಸ್ರೇಲ್ ರೆಡಿ ಆಗಿರಬೇಕು. ಇದೇ ಕಾರಣದಿಂದ ಈ ಹಿಂದೆ ಟ್ರಂಪ್ ಹೇಳದಂತಹ ಸಂದರ್ಭದಲ್ಲಿ ನೆತನ್ಯಾಹುಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವರು 12 ದಿನಕ್ಕೆ ಯುದ್ಧ ವಿರಾಮವನ್ನು ಒಪ್ಕೊಂಡ್ಬಿಟ್ರು. ಹಾಗಾದರೆ ಸದ್ಯದ ಪರಿಸ್ಥಿತಿ ಏನು? ಈಗ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ, ಮುಂದೇನಾಗುತ್ತೆ? ಅಮೆರಿಕ ಯುದ್ಧದಲ್ಲಿ ಯಾವ ಕ್ಷಣದಲ್ಲಿ ಎಂಟ್ರಿ ಆಗುತ್ತೆ? ಇದನ್ನ ಕೇಳೋದೇ ಆದರೆ ಅಮೆರಿಕ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಿಮಗೆ ಹಿಂದೊಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ಭಾಗದಲ್ಲಿ ಅಮೆರಿಕ ತನ್ನ ಡೆಸ್ಟ್ರಾಯರ್ಗಳನ್ನು ನಿಯೋಜಿಸಿದೆ, ಎಲ್ಲಿ ಅಮೆರಿಕದ ವಾರ್ಶಿಪ್ಗಳಿದ್ದಾವೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮುಖ್ಯವಾಗಿ ಹರ್ಮೋಸ್ ಜಲಸಂಧಿಯನ್ನ ಅವರು ಮೊದಲಿಗೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಈ ಯುದ್ಧ ಶುರುವಾಗ್ತಿದ್ದ ಹಾಗೆ ಇರಾನ್ ಈ ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಹಾಗೇನಾದ್ರೂ ಬಂದ್ ಆಗಿದ್ದೆ ಆದ್ರೆ ವಿಶ್ವದ ಟ್ರೇಡ್ಗೆ ಹೊಡೆತ ಬೀಳುತ್ತೆ. ಇರಾಕ್, ಕತಾರ್, UAE, ಬಹರೈನ್, ಸೌದಿ ಅರೇಬಿಯಾ ಈ ಎಲ್ಲ ದೇಶದ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಅದಾಗದಂತೆ ತಡೆಯೋದಕ್ಕೋಸ್ಕರವಾಗಿ ಆ ಭಾಗದಲ್ಲಿ ಅಮೆರಿಕದ ಡೆಸ್ಟ್ರಾಯರ್ಗಳಿದ್ದಾವೆ. ಇನ್ನೊಂದು ಕಡೆ ಅರಬ್ಬಿ ಸಮುದ್ರದಲ್ಲಿ ಅಮೆರಿಕದ 2 ಬೃಹತ್ತಾದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ. ಒಂದು USS ಜೆರಾಲ್ಡ್ ಆರ್ ಫೋರ್ಡ್, ಇನ್ನೊಂದು ಅಬ್ರಹಾಂ ಲಿಂಕನ್. ಅವು ಕೂಡ ಯುದ್ಧಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದ್ದಾವೆ. ಇನ್ನೊಂದು ಕಡೆಯಲ್ಲಿ ಕೆಂಪು ಸಮುದ್ರದಲ್ಲಿ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ತಡೆಯುವಂತಹ ಶಿಪ್ಗಳನ್ನು ಅಮೆರಿಕ ನಿಯೋಜಿಸಿಕೊಂಡಿದೆ. ಇನ್ನೊಂದು ಕಡೆ ಮೆಡಿಟರೇನಿಯನ್ ಸೀನಲ್ಲೂ ಕೂಡ ಅಮೆರಿಕದ ಅಸ್ತಿತ್ವ ಇದೆ. ಅಮೆರಿಕ ಒಂದು ಕಡೆ ಇಸ್ರೇಲ್ ಅನ್ನು ರಕ್ಷಣೆ ಮಾಡಿಕೊಳ್ಳಬೇಕು, ಇನ್ನೊಂದು ಕಡೆಯಲ್ಲಿ ಮಿಡಲ್ ಈಸ್ಟ್ ನಲ್ಲಿರುವಂತಹ ತನ್ನ ಎಲ್ಲಾ ಸೇನಾ ನೆಲೆಗಳನ್ನು ಕೂಡ ರಕ್ಷಿಸಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಇರಾನ್ ಹತಾಶೆ ಭಾವನೆಯಿಂದ ಎಲ್ಲಿಗೆ ಬೇಕಾದರೂ ದಾಳಿ ಮಾಡಬಹುದು. ಈ ಹಿಂದೆಯೇ ನೀವು ನೋಡಿದಿರಿ, 12 ದಿನದ ಯುದ್ಧ ಆದಂತಹ ಸಂದರ್ಭದಲ್ಲಿ ಅಮೆರಿಕ B-2 ಬಾಂಬರ್ಗಳನ್ನು ಬಳಸಿ ಇರಾನ್ ಮೇಲೆ ದಾಳಿ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ಏನ್ ಮಾಡ್ತು? ಕತರ್ನಲ್ಲಿರುವಂತಹ ಅಮೆರಿಕದ ಅಲ್ ಉದೈದ್ ಏರ್ಬೇಸ್ ಮೇಲೆ ಇರಾನ್ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿತು. ಇರಾನ್ಗೆ ಇರುವಂತಹದ್ದೊಂದೇ ಆಪ್ಷನ್, ಅಮೆರಿಕದ ಮೈನ್ ಲ್ಯಾಂಡ್ ಅನ್ನು ತಲುಪೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಹೀಗಾಗಿ ಮಿಡಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಏರ್ ಬೇಸ್ಗಳನ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಇದನ್ನ ರಕ್ಷಿಸೋದಕ್ಕೂ ಕೂಡ ಅಮೆರಿಕ ಸಜ್ಜಾಗಿ ನಿಂತ್ಕೊಂಡಿದೆ. ಈ ಕಾರಣದಿಂದಾಗಿ ಅಮೆರಿಕ 100% ಈ ಯುದ್ಧದಲ್ಲಿ ಎಂಟ್ರಿ ಆಗೇ ಆಗುತ್ತೆ. ಆದರೆ ಎಷ್ಟು ದಿನ ಯುದ್ಧದಲ್ಲಿ ಮುಂದುವರಿಯುತ್ತೆ ಅದರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಟ್ರಂಪ್ ಈಗಾಗಲೇ ಈ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀವಿ, ಇದು ಈಸಿ ಆದಂತಹ ನಿರ್ಧಾರ ಆಗಿಲ್ಲ. ನಾವು ಶಾಂತಿ ದಾರಿಯಲ್ಲಿ ಹೋಗೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡಿದೀವಿ. ಆದರೆ ಅವರು ತುಂಬಾ ಟಫ್ ಜನ, ಅವರು ಅದನ್ನ ಒಪ್ಕೊಂಡಿಲ್ಲ. ಹೀಗಾಗಿ ನಮಗೆ ಬೇರೆ ದಾರಿ ಉಳಿದಿಲ್ಲ. ಈಗಾಗಲೇ ಇರಾನ್ನ ಸರ್ಕಾರ 32,000 ಜನರನ್ನ ಕೊಂದಿದೆ. ಅಂತಹ ಕ್ರೂರಿಗಳು ಅವರು. ಹೀಗಾಗಿ ನಾವು ಬಹಳ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ.
ಅಮೆರಿಕ ಎಂತಹ ಯುದ್ಧಕ್ಕೆ ರೆಡಿಯಾಗಿದೆ? ಒಂದು ಲಾಂಗ್ ಟರ್ಮ್ ಯುದ್ಧವನ್ನ ಮಾಡುತ್ತಾ? ಈ ಹಿಂದೆ ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಮಾಡ್ತಲ್ಲ ಆ ರೀತಿಯಾಗಿ ಏನಾದರೂ ಪ್ರಯತ್ನ ಮಾಡುತ್ತಾ, ಅಥವಾ ಶಾರ್ಟ್ ಟರ್ಮ್ನಲ್ಲಿ ಅಂದರೆ ಕೆಲವೇ ದಿನದಲ್ಲಿ ದಾಳಿ ಮಾಡಿ ಅವರು ವಾಪಸ್ ಬರ್ತಾರಾ? ಇದಕ್ಕೆ ಅಮೆರಿಕದಿಂದ ಯಾವುದೇ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಇತ್ತೀಚೆಗೆ JD ವ್ಯಾನ್ಸ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನಾವೇನೇ ಇದ್ರೂ ಕೂಡ ಬಹಳ ವೇಗವಾಗಿ ಮುಗಿಸ್ತೀವಿ, ಬಹಳ ಲಾಂಗ್ ಟರ್ಮ್ ಯುದ್ಧದಲ್ಲಿ ಅಮೆರಿಕ ಇನ್ವಾಲ್ವ್ ಆಗೋದೇ ಇಲ್ಲ ಅಂತ. ಈ ವಿಚಾರದಲ್ಲಿ ಅಮೆರಿಕದ ಉಪಾಧ್ಯಕ್ಷರ ಸ್ಟೇಟ್ಮೆಂಟ್ ಸುಳ್ಳಾಗುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಇರಾನ್ ಅಷ್ಟು ಸುಲಭದ ತುತ್ತಂತೂ ಅಮೆರಿಕಾಗ ಅಲ್ವೇ ಅಲ್ಲ. ಇವರು ಕನಿಷ್ಠ ಪಕ್ಷ ಕೆಲ ತಿಂಗಳಾದರೂ ಯುದ್ಧ ಮಾಡಬೇಕಾದಂತಹ ಸನ್ನಿವೇಶ ಬಂದು ಒದಗಬಹುದು. ಯಾಕೆ ಅಂತಂದ್ರೆ ಇರಾನ್ ಬಳಿಯಲ್ಲಿ ಈಗಲೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ ಫೆಸಿಲಿಟೀಸ್ ಇದೆ. ಆದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ತನ್ನ ಬತ್ತಳಿಕೆಯಲ್ಲಿರುವಂತಹ ಯಾವುದಾದ್ರೂ ಒಂದು ವಿಶೇಷ ಅಸ್ತ್ರಗಳನ್ನು ಬಳಸಿ ಇರಾನ್ನ ಒಳಗೆ ನುಗ್ಗಿ ಖಮೇನಿಯನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅಮೆರಿಕ ಯಶಸ್ವಿ ಆಗಿದ್ದೇ ಆದರೆ ಯುದ್ಧ ಬೇಗ ಮುಗಿಯುತ್ತೆ. ಆದರೆ ಅದಷ್ಟು ಈಸಿ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಸದ್ಯ ಇರಾನ್ನಲ್ಲಿ ಇಸ್ರೇಲ್ ದಾಳಿ ಮಾಡ್ತಿದ್ದ ಹಾಗೆ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಯಾಕೆಂದ್ರೆ ಇಸ್ರೇಲ್ ಇರಾನ್ನ ರಾಜಧಾನಿಗೆ ಗುರಿ ಇಟ್ಟು ಹೊಡೆದು ಬಿಟ್ಟಿದೆ. ಇರಾನ್ನ ಜನರಿಗೆ ಯುದ್ಧ ಆರಂಭವಾದಂತಹ ಫೀಲ್ ಶುರುವಾಗಿದೆ. ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾಗೆ ದೊಡ್ಡ ಜವಾಬ್ದಾರಿ ಏನು ಕೇಳಿದ್ರೆ, ಇರಾನ್ನ ಜನರನ್ನ ಟಾರ್ಗೆಟ್ ಮಾಡಬಾರ್ದು. ಯಾಕೆ ಅಂತಂದ್ರೆ ಇರಾನ್ನಲ್ಲಿ ಈಗಲೂ ಸಹ ಬಹುದೊಡ್ಡ ವರ್ಗ ಅಮೆರಿಕವನ್ನ ಬೆಂಬಲಿಸ್ತಾ ಇದೆ. ಅವರಿಗೆ ಅಯತುಲ್ಲಾ ಅಲಿ ಖಮೇನಿನ ಸರ್ಕಾರ ಅಂತ್ಯ ಆಗಬೇಕಾಗಿದೆ. ಅವರು ಅಮೆರಿಕ ಮತ್ತು ಇಸ್ರೇಲ್ನ ಸಪೋರ್ಟರ್ಸ್ ಆಗಿದ್ದಾರೆ. ಹೀಗಾಗಿ ಈ ಯುದ್ಧದಲ್ಲಿ ತನ್ನ ಟಾರ್ಗೆಟ್ಗಳನ್ನು ಹಿಟ್ ಮಾಡುವಂತಹದ್ದು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಇರಾನ್ನಲ್ಲಿರುವಂತಹ ಜನರ ರಕ್ಷಣೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯುದ್ಧ ಮಾಡ್ತೀವಿ ಅಂತ ಹೇಳಿ ಗಾಜಾದಲ್ಲಿ ಇವರು ಮನಸೋ ಇಚ್ಛೆ ಬಾಂಬ್ ಹಾಕಿದ್ರಲ್ಲ, ಆ ರೀತಿಯಾಗಿ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹಳ ಜವಾಬ್ದಾರಿಯುತವಾಗಿ ಪಿನ್ ಪಾಯಿಂಟ್ ಅಕ್ಯುರೇಸಿಯಲ್ಲಿ ದಾಳಿಯನ್ನು ಮಾಡಬೇಕು. ಒಟ್ಟಿನಲ್ಲಿ ದಾಳಿಯಂತೂ ಆರಂಭವಾಗಿದೆ. ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಮುಂದಿನ 24 ಗಂಟೆಗಳಲ್ಲಿ ಏನು ಬೇಕಾದರೂ ಆಗಬಹುದು. ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ವರ್ಸಸ್ ಪಾಕಿಸ್ತಾನ, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಅಮೆರಿಕ ವರ್ಸಸ್ ಇರಾನ್. ಇಡೀ ಮಿಡಲ್ ಈಸ್ಟ್ ಮತ್ತು ದಕ್ಷಿಣ ಏಷ್ಯಾ ಯುದ್ಧಗ್ರಸ್ತವಾಗಿದೆ. ಈ ಬಗ್ಗೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ